Hello everyone, welcome back to my YouTube channel, Rakshita Maruti YouTube channel. ಸೊ ವಿಡಿಯೋನ ಲಾಸ್ಟ್ 1 ವೀಕ್ ವಿಡಿಯೋ ಇದು. ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ತೊಟ್ಲು ಶಾಸ್ತ್ರ ಆಯ್ತು ನನ್ನ ತಂಗಿ ಪಾಪದು. ಸೊ ಅಲ್ಲಿ ನಾನು ಬೆಳಗ್ಗೆ ಎದ್ದು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ನನ್ನ ತಮ್ಮ ಪಾಪ ನೈಟ್ ಶಿಫ್ಟ್ ಹೋಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದ. ನಮ್ಮ ಮನೆ ಮಕ್ಕಳು ನನಗೆ ಹೂವು ಕೊಡು, ನಾನು ಹಾಕ್ತೀನಿ ಅಂತ ಕಿತ್ತಾಡ್ತಾ ಇದ್ರು. ಸೊ ಹಂಗೆ ಆಗಿ ನಾನು ಅವ್ರನ್ನ ಜೊತೆ ಆಟ ಆಡ್ಕೊಂಡೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ನನ್ನ ಮಗಳು ಇಲ್ಲ ನನಗೆ ಕೊಡು ಉದ್ದ ಹೂವು ಬೇಕು ನನಗೆ ಅಂತ ಒತ್ತೇ ಬಿಟ್ಲು. ಸೊ ಹಂಗಾಗಿ ಸಮಾಧಾನ ಮಾಡಿ ಅವಳ ಕೈಲೇ ಹಾಕಿಸಿ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಆಟ ಆಡಿಸ್ತಾ ಇದ್ದೆ. ಈ ಮಕ್ಕಳು ಒಂದು ಪೋಸ್ ಕೊಡೋದೇ ಒಂದು ಚಂದ ವಿಡಿಯೋ ಮಾಡ್ತಾವ್ರೆ ಅಂತ ಗೊತ್ತಾಗಿ ಸೊ ಹಂಗೆ ಕುತ್ಕೊಂಡು ಓಡಾಡ್ತಾ ಇದ್ರು. ನಾನು ಹಂಗೆ ಅವ್ರ ಜೊತೆ ಆಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಮುಗಿಸಿ ಬಿಟ್ಟೆ. ಹಂಗೆ ಅವ್ರ ಜೊತೆಲಿ ಆಟ ಆಡಿಕೊಂಡು ಆಮೇಲೆ ಕಿಚನ್ ಕಡೆ ಹೋದೆ. ಎಲ್ಲ ಆಲ್ಮೋಸ್ಟ್ ಅಡುಗೆ ಆಗಿತ್ತು, ಸ್ವಲ್ಪ ಫೈನಲ್ ಟಚ್ ಇತ್ತು. ಬಜ್ಜಿ, ಹೆಸರು ಬೇಳೆ, ಬೋಂಡ, ಹಪ್ಪಳ ಆ ಥರ ಫೈನಲಲ್ಲಿ ಹಾಕ್ತಾಯಿದ್ದಾರೆ ಬೋಂಡ. ಆಮೇಲೆ ನಮ್ಮ ಮಮ್ಮಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಪಾಪು ಹತ್ರ. ಹಾಗೆ ಹೋದೆ ಸುಮ್ಮನೆ ನೋಡೋಣ ಅಂತ. ನಮ್ಮಪ್ಪ ಎಲ್ಲೋ ಸಿಮೆಂಟ್ ಹಾಕಬೇಕು ಅಂದ್ಬಿಟ್ಟು ಸಿಮೆಂಟ್ ಕಲಿಸ್ತಾ ಇದ್ರು. ಸೊ ಹೋಗಿ ನೋಡ್ತಾ ಇದ್ದೆ ನಾನು. ಹಾಗೆ ಕೊಟ್ಟಿಗೆ ಮನೆ ಕಡೆ ಹೋದೆ. ಸೊ ಇನ್ನು ಬಾಣಂತಿಗೆ ನೀರು ಹಾಕಬೇಕು ಅಂದ್ಬಿಟ್ಟು ಒಲೆ ಹಚ್ಚಿದ್ರು, ಸೊಪ್ಪು ಎಲ್ಲ ಬೇಯಿಸೋದಕ್ಕೆ. ಈ ಕಡೆ ಬಂದರೆ ಈ 2 ಮಕ್ಕಳು ತರಲೆ ಮಾಡ್ಕೊಂಡು ಅಲ್ಲಿ ನೀರೇ ಬರ್ತಿಲ್ಲ, ಬಿಂಗೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಜಿ ಅಂತ. ಸೊ ಅದೇ ಆಟ ಆಡ್ಕೊಂಡು ಬಿಂಗೆ ಹಿಡ್ಕೊಂಡು 2 ಬಿಂಗೆ ಹಿಡ್ಕೊಂಡು ಓಡಾಡ್ತಾವ್ರೆ ನೀರು ಹಿಡಿತೀವಿ ಅಂತ. ಸೊ ಒಳಗಡೆ ಹಿಂಗೆ ಏನೇನೋ ಶಾಸ್ತ್ರ ಮಾಡ್ತಾ ಇದ್ರು. ನೀರು ಹಾಕಿದ್ದಾಯ್ತು, ಮುತ್ತೈದೆಯರು ಬಂದಿದ್ರು, ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಮೇಲೆ ಆಚೆ ಕೂರಿಸಿದ್ದಾರೆ. ಅವರು ಅರಿಶಿನ ಕುಂಕುಮ ತೊಗೊಂಡು ಕೂತಿದ್ರು. ಆಮೇಲೆ ಒಳಗಡೆ ತೊಟ್ಲು ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ತುಂಬ ಹೊತ್ತು ಹಿಡಿತು ಪ್ರೋಸೆಸ್ಸಿಂಗು. ನಾವು ಎಲ್ಲ ತೊಟ್ಲು ಶಾಸ್ತ್ರಕ್ಕೆ ತೊಟ್ಲೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ವಿ, ಡೆಕೋರೇಷನ್ ಮಾಡ್ತಾ ಇದ್ವಿ. ಹೂವಿಂದ ಮಲ್ಲೆ ಹೂವು, ಕನಕಾಂಬ್ರ ಹೂವು ಪ್ಲಸ್ ಗುಲಾಬಿ ಹೂವು ಕಾಂಬಿನೇಷನಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ನನ್ನ ತಮ್ಮ ಪೂಜೆ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ನಾನು ಆಚೆ ಇದ್ದೆ, ನೋಡಿರಲಿಲ್ಲ. ಸೊ ಹಾಗೆ ಬಂದು ಸಡನ್ನಾಗಿ ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದ ಅವನು, ಪೂಜೆ ಮಾಡ್ತಾಯಿದ್ದೆ, ಆವಾಗ ನಾನು ವಿಡಿಯೋ ತೊಗೊಂಡೆ. ಹಾಗೆ ನೋಡಿ ಪೂಜೆ ಏನೇನು ಮಾಡ್ತಾನೆ, ಮುಂದೆ ಏನು ಮಾಡ್ತಾನೆ ಅಂತ. ಪೂಜೆ ಮಾಡ್ತಿದ್ದಾನೆ, ಇನ್ನೇನು ಮುಗೀತು ಪೂಜೆ. ನೈವೇದ್ಯ ಮಾಡ್ತಾಯಿದ್ದಾನೆ ಪೂಜೆ ಮಾಡಿ. ಇನ್ನೇನು ಆಮೇಲೆ ತೊಟ್ಲು ಪೂಜೆ ಮಾಡಿ ಮಗುನ ಅದರಲ್ಲಿ ಮಲಗಿಸ್ಬೇಕಲ್ಲ. ಸೊ ಹಂಗಾಗಿ ತೊಟ್ಲಿಗೆ ನೀಟಾಗಿ ಪೂಜೆ ಮಾಡ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ತೊಟ್ಲದು. ಪಾಪು ಹೆಸರು ಹೋಗಿ ಹಾಕ್ಬೇಕು. ಅವನಿಗೆ ಬರ್ಲಿಲ್ಲ ಬಡಿಯೋದು ಹೆಂಗೆ ಅಂತ ಇವಳು ಕೀರ್ತಿ ತೋರಿಸ್ತಾ ಇದ್ದಾಳೆ ನೋಡಿ ಆ ಥರ ಮನೇಲಿ ಇಟ್ಕೊಂಡು. ಆಮೇಲೆ ಅವನು ಸರಿ ನಾನು ಬಡಿತೀನಿ ಅಂತ ಈ ಥರ ಬಡಿತಾನೆ. ಗುಂಡ್ಕಲ್ ಮಾಡ್ದಲ್ಲ ಹಂಗ ಮಾಡ ಪೂಜೆಗೆಲ್ಲ ಬೆಳಗ್ಗೆನೇ ರೆಡಿ ಮಾಡಿದ್ದೆ, ಬಟ್ ಆದರೂ ನೀರು ಹಾಕೋವರೆಗೂ ತೊಟ್ಲು ಶಾಸ್ತ್ರ ಮಾಡೋವರೆಗೂ ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಆಮೇಲೆ ನಮ್ಮ ಅಪ್ಪ ಮಧ್ಯಾಹ್ನ ಮತ್ತೆ ಸ್ನಾನ ಮಾಡಿಕೊಂಡು ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಮಾಡೋ ಟೈಮಲ್ಲೂ ಈ 2 ಮಕ್ಕಳು ಎಷ್ಟು ಕ್ವಾಟ್ಲೆ ಕೊಡ್ತಾರೆ ನೋಡಿ ನನಗಂತೂ. ಸುತ್ತಿ ಸುಮ್ಮನೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಸೈರನ್ ಹಾಕಿದ್ರು ಸುಮ್ಮನೆ ಆಗ್ತಾ ಇದೆ. ಮತ್ತೆ ಬಂದು ನೋಡಿ ಬೀಳ್ಬರಿ ಹಿಡ್ಕೊಂಡು. ಸ್ವಲ್ಪ ಕೊಡು ಅಂತ ಇಷ್ಟೊಂದು ಕೊಡ್ತಿದ್ದಾಳೆ ನೋಡಿ. ತಾತನ ಕೊಟ್ಟಳು, ಅಮ್ಮನ ಕೊಟ್ಟಳು ನೋಡಿ. ಅದು ತಂಗಿ ತಿನ್ನಿಸ್ತಾಳೆ ಅವಳೆ ಕುತ್ಕೊಂಡು. ನೋಡಿ ಮಕ್ಕಳು ಬಾಂಧವ್ಯ ಅಂದರೆ ಅದೇ ಅಲ್ವಾ, ಎಷ್ಟು ಪ್ಯೂರ್ ಲವ್.
ಇವ್ ನೋಡಿ ಅವ್ರಿಬ್ರದೇ ಮಾತ್ರ ಕ್ಯಾಪ್ಚರ್ ಮಾಡ್ತಾವ್ರೆ ಅಂದ್ಬಿಟ್ಟು ಬಂದು ಸೆಂಟ್ರಲ್ಲಿ ಬಂದು ನಿಮಗೆ ಪೋಸ್ ಕೊಡ್ತಾ ಇದ್ದ. ಅದಕ್ಕೆ ನೀವು ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಅವನು ತೀಟೆ ಮಾಡೋಣ ಸ್ವಲ್ಪ ಅಂತ ಹಿಡ್ಕೊಂಡು ಓಡಾಡಿಸ್ತಾ ಇದ್ದೆ. ಸೊ ಅದ್ರ ಅವ್ನು ಬಿಡು 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 ಅಂತ ಇದ್ದ. ನಾನಿಲ್ಲ ಜಾಸ್ತಿ ತೀಟೆ ಮಾಡ್ತೇವೆ ಬಿಡು ಅಂತೇಳಿ ಆ ಥರ ರೋಸ್ತಾ ಇದ್ದೆ ನಾನು ಕೂಡ ಅವನಿಗೆ. ಸೊ ನಮ್ಮ ಮಮ್ಮಿ ಊಟ ಎಲ್ಲ ಮಾಡಿದ್ರು. ಊಟ ಮಾಡಿ ಎಷ್ಟು ಭಾಷಣ ಬಿಗಿತಾವ್ರು ನೋಡಿ. ನೆಕ್ಸ್ಟ್ ಕೊನೆಗೆ ನಮ್ಮ ಊಟ ಹೇಗೆಲ್ಲ ಇದೆ ಅಂತ ನೋಡಿ ವಿಡಿಯೋದಲ್ಲಿ. ಎಷ್ಟೆಲ್ಲ ಕ್ವಾಟ್ಲೆ ಕೊಟ್ಟವ್ರು ನಮಗೆ. ನಿಮಗೂ ಹಿಂಗೆ ಮಾಡ್ತಾರೆ ನಿಮ್ಮ ಮನೇಲಿ ಊಟ ಮಾಡುವಾಗ ಕಮೆಂಟ್ ಮಾಡಿ. ಊಟ ಮಾಡುವ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ನಾನು ಆ ಥರ ತಿನ್ಸಕ್ಕೆ ಹೋಗ್ತಾ ಇದ್ದೀನಿ. ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ತುಂಬ ಟ್ರೈ ಮಾಡಿದೆ ನಾನು, ತಿನ್ಸಕ್ಕಾಗಲೇ ಇಲ್ಲ. ಅದು ಎಷ್ಟು ಜಗಳ ಆಡ್ತಾ ಇದ್ದೀವಿ ನೋಡಿ. ಕೊನೆ ನಮ್ಮಪ್ಪ ಊಟಕ್ಕೆ ಇಟ್ಕೊಂಡ್ರು. ಸೊ ಅವ್ರಿಗೆ ಊಟಕ್ಕಿಟ್ಟೆ ನಮ್ದೆಲ್ಲ ಮುಗಿಸಿ ಪಾಪ ನಮ್ಮ ತಂಗಿರೆಲ್ಲ ಅವರು ಎಲ್ಲ ಮಾಡಿ ಊರ ಕಡೆ ಹೊರಟ್ರು. ಬೈ ಬೈ ಹೇಳ್ತಾ ಇದ್ದೆ. ಗೊತ್ತಲ್ಲ ಆ್ಯಸ್ ಯೂಶುವಲ್ ಎಲ್ಲ ಕ್ಲೀನಿಂಗು, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿ ಸಂಜೆ ಕಡೆ ಕೆಳಗಡೆ ತೋಟದ ಕಡೆ ಹೋಗ್ಬಿರೋಣ ಅಂತ ಹೋದೆ. ಸ್ವಲ್ಪ ಸೊಪ್ಪು ಹೂವಿನ ಗಿಡ ಎಲ್ಲ ಹಾಕಿದ್ರು. ತುಂಬ ದಿನ ಆಗಿತ್ತು. ಬೋರ್ ಕೊರೆಸ್ದಾಗ ನಾನು ಹೋಗಿದ್ದಿದ್ದು ಹೊಲ್ದ ಕಡೆ. ಸೊ ಹೋಗೇ ಇಲ್ಲ ಅಂತ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ಸೊ ಗೈಸ್, ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೇನ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.